ನೆರೆ ರಾಜ್ಯ ತಮಿಳುನಾಡಿನ ರಾಜಕೀಯದಲ್ಲಿ ಈಗ ಭಾರಿ ದೊಡ್ಡ ಬೆಳವಣಿಗೆ ನಡೆದಿದ್ದು, ತಮಿಳು ಸಿನಿಮಾ ರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಳಿಯ ವಿಶಾಖನ್ ಅವರು ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ ಅವರ ಹೊಸ ರಾಜಕೀಯ ಮೂವ್ಮೆಂಟ್ಗೆ ಜಾಯಿನ್ ಆಗಲಿದ್ದಾರೆ ಎಂಬ ಸುದ್ದಿಗಳು ಈಗ ಕಾಲಿವುಡ್ ಹಾಗೂ ಪೊಲಿಟಿಕ್ಸ್ ವಲಯದಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿವೆ. ವಿಶಾಖನ್ ಅವರು ಕೇವಲ ನಟ ಅಷ್ಟೇ ಅಲ್ಲದೆ ಒಂದು ಪ್ರಮುಖ ಔಷಧ ತಯಾರಿಕಾ ಕಂಪನಿಯ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವರು ರಜನಿಕಾಂತ್ ಅವರ ಕಿರಿಯ ಪುತ್ರಿ ಸೌಂದರ್ಯ ಅವರ ಪತಿ. ಈಗ ಕೇಳಿ ಬರ್ತಾ ಇರುವ ವರದಿಗಳ ಪ್ರಕಾರ ವಿಶಾಖನ್ ಅವರು ಸಕ್ರಿಯ ರಾಜಕೀಯಕ್ಕೆ ಧುಮುಕಲು ನಿರ್ಧರಿಸಿದ್ದು, ಅಣ್ಣಾಮಲೈ ಅವರ ಹೊಸ ಪಕ್ಷದ ಮುಂಚೂಣಿ ನಾಯಕರಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬೆಳವಣಿಗೆಯ ಹಿಂದೆ ತಲೈವ ರಜನಿಕಾಂತ್ ಅವರ ಪರೋಕ್ಷ ಬೆಂಬಲ ಕೂಡ ಅಣ್ಣಾಮಲೈ ಅವರಿಗೆ ಇದೆ ಎಂಬ ಚರ್ಚೆಗಳು ತಮಿಳುನಾಡಿನ ರಾಜಕೀಯ ವರ್ತುಲದಲ್ಲಿ ಜೋರಾಗಿ ಕೇಳಿ ಬರ್ತಾ ಇವೆ. ಕಳೆದ ಕೆಲವು ವರ್ಷಗಳಿಂದ ತಮಿಳುನಾಡು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಲೀಡರ್ ಆಗಿದ್ದ ಕೆ ಅಣ್ಣಾಮಲೈ ಅವರು ಇತ್ತೀಚೆಗಷ್ಟೇ ಅಂದರೆ ಜೂನ್ 5ರಂದು ತಮ್ಮ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ರು. ಆ ಬೆನ್ನಲ್ಲೇ ಅವರು ವಿ ದ ಲೀಡರ್ಸ್ ಎಂಬ ಹೊಸ ರಾಜಕೀಯ ಚಳವಳಿ ಅಥವಾ ಸಾರ್ವಜನಿಕ ವೇದಿಕೆಯನ್ನು ಅಧಿಕೃತವಾಗಿ ಲಾಂಚ್ ಮಾಡಿದ್ರು. ಅಣ್ಣಾಮಲೈ ಅವರ ಈ ಹೊಸ ಇನಿಷಿಯೇಟಿವ್ಗೆ ತಮಿಳುನಾಡಿನ ಜನರಿಂದ, ಅದರಲ್ಲೂ ಮುಖ್ಯವಾಗಿ ಯುವಕರಿಂದ ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದೆ. ಪಕ್ಷ ಆರಂಭಿಸಿದ ಕೇವಲ 24 ಗಂಟೆಗಳ ಒಳಗಾಗಿ ಬರೋಬ್ಬರಿ 13.8 ಲಕ್ಷಕ್ಕೂ ಹೆಚ್ಚು ಜನರು ವೆಬ್ಸೈಟ್ ಮೂಲಕ ಇದರ ಮೆಂಬರ್ಶಿಪ್ ಪಡೆದುಕೊಂಡಿರೋದು ತಮಿಳುನಾಡಿನ ಪ್ರಮುಖ ದ್ರಾವಿಡ ಪಕ್ಷಗಳಿಗೆ ಶಾಕ್ ನೀಡಿತ್ತು. ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ದಾಗ ಸಿಂಗಂ ಎಂದೇ ಖ್ಯಾತಿ ಗಳಿಸಿದ್ದ ಅಣ್ಣಾಮಲೈ 2020ರಲ್ಲಿ ರಾಜಕೀಯಕ್ಕೆ ಬಂದು ತಮಿಳುನಾಡು ಬಿಜೆಪಿಯ ಅತ್ಯಂತ ಕಿರಿಯ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಮಿಂಚಿದವರು. ಈಗ ತಮ್ಮ ರಾಜಕೀಯ ಜೀವನದ ಮುಂದಿನ ಹಂತಕ್ಕೆ ಕಾಲಿಟ್ಟಿರುವ ಅವರು ಶಿಕ್ಷಣ, ಆರೋಗ್ಯ ಮತ್ತು ಪರಿಸರ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಪಣ ತೊಟ್ಟಿದ್ದಾರೆ. ಅಣ್ಣಾಮಲೈ ಅವರ ಈ ಮೂವ್ಮೆಂಟ್ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಂಪೂರ್ಣ ಸಿದ್ಧತೆ ಮಾಡಿಕೊಳ್ತಾ ಇದೆ. ಸಾರ್ವಜನಿಕರು ಮತ್ತು ಯುವಕರು ನೇರವಾಗಿ ವೆಬ್ಸೈಟ್ ಮೂಲಕ ವಾಲಂಟರಿಯಾಗಿ ರಿಜಿಸ್ಟರ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. ಈಗ ರಜನಿಕಾಂತ್ ಅಳಿಯ ವಿಶಾಖನ್ ಅವರ ಎಂಟ್ರಿ ಸುದ್ದಿ ನಿಜವೇ ಆದಲ್ಲಿ ಇದು ಅಣ್ಣಾಮಲೈ ಅವರ ಹೊಸ ಪಕ್ಷಕ್ಕೆ ದೊಡ್ಡ ಆನೆ ಬಲ ತಂದಂತಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಮುಂಬರುವ ದಿನಗಳಲ್ಲಿ ತಮಿಳುನಾಡು ರಾಜಕೀಯ ಯಾವ ತಿರುವು ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.